ಹಲೋ ನಮಸ್ತೆ ಅಸ್ಸಲಾಮು ಅಲೈಕುಮ್ ಸತ್ ಶ್ರೀ ಅಕಾಲ್. ನನ್ನ ಹೆಸರು ಸಿಡ್ ಅಂತ. ನೀವು ನೋಡ್ತಿರೋದು ಸಿಡ್ ಮೋಟೋ ಎಕ್ಸ್. ಗೈಸ್, ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವೀಡಿಯೋ ಮೋಟೋ ವ್ಲಾಗಿಂಗ್ದು. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊತ್ತು ಕೋಲ್ಡ್ ಸ್ಟಾರ್ಟ್ ಆಗಲಿ, ಯಾಕಂದರೆ ಗಾಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಮೂವ್ ಆಗೋಕ್ಕಿಂತ ಮುಂಚೆ ಕೋಲ್ಡ್ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ಆಯಿಲ್ ಕೆಳಗೆ ಕೂತಿರತ್ತಲ್ಲ, ನಿಂತು ಒಂದು ಸತಿ ಸೆಲ್ಫ್ ಮಾಡಿ ಸ್ಟಾರ್ಟ್ ಮಾಡಿ ಬಿಟ್ಟರೆ ಆಯಿಲ್ ಕ್ಲೀನಿಗೆ ಇಂಜಿನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಜಾಸ್ತಿ ಇಲ್ಲ, 40 ಸೆಕೆಂಡ್ಸ್, 1 ಮಿನಿಟ್ ಅಷ್ಟೇ, 1-2 ಮಿನಿಟ್ಸ್ ಕ್ಲೀನಿಗೆ ಸರ್ಕ್ಯುಲೇಟ್ ಆಗೋದ್ಮೇಲೆ ಸ್ಟಾರ್ಟ್ ಮಾಡಿ ಹೊಟ್ಟೋಣ. ಇವಾಗ ನಾವು ಪ್ಯಾಡಾಕ್ ತೆಗ್ದಿದ್ದೀವಿ, ಹೊಟ್ಟೋಣ, ರೆಡಿದೆ. ಇವತ್ತು ನೋಡೋಣ ಏನೇನಾಗತ್ತಂತ, ಏನು ಸಿಗತ್ತೆ ನನಗೆ. ಗ್ಲವ್ಸ್ ಒಂದು ಸತಿ ಹಾಕ್ಕೊಂಡು ಗ್ಲವ್ಸ್ನ ಸ್ಟಾರ್ಟ್ ಮಾಡೋದು ರೈಡು. ಇವಾಗ ನಾವು ಹೊಡ್ತಿರೋದು ಆರ್ ಟಿ ನಗರು. ನಮ್ದು ಆ್ಯಕ್ಚುಲಿ ಇಂಟೀರಿಯರ್ ಆ್ಯಂಡ್ ಫರ್ನಿಚರ್ ಬಿಸ್ನೆಸ್. ಇವಾಗ ನಾವು ಹೊಡ್ತಿರೋದು ನಮ್ಮ ಶೋರೂಮಿಗೆ. ಪ್ಲಸ್ ಹಾಗೆ ಗಾಡಿ ತುಂಬ ದಿವಸದಿಂದ, 1 ತಿಂಗಳಿಂದ ಲೂಬ್ ಆಗಿಲ್ಲ. ನಮ್ಮ ಪ್ರಕಾರ ಎವ್ರಿ 200-300 ಕಿಲೋಮೀಟ್ರಿಗೆ ಒಂದು ಸತಿ ಚೈನ್ ಲೂಬ್ ಮಾಡಲೇಬೇಕು. ಯಾಕಂದರೆ ಒಂದು ಸತಿ ಚೇಂಜ್ ಕೆಟ್ಟೋದ್ರೆ ಚೇಂಜ್ ಮಾಡಲೇಬೇಕಾಗಿರುತ್ತೆ. ಅದಕ್ಕೆ ಲೂಬ್ ಕ್ಲೀನಿಗೆ ಟೈಮಿಗೆ ಮಾಡಿದ್ರೆ ಚೈನು ಡ್ಯೂರಬಲ್ಲು ಚೆನ್ನಾಗಿರುತ್ತೆ, ಸ್ವಲ್ಪ ಲಾಂಗ್ ನಡೆಯುತ್ತೆ. ಇವಾಗ ನಾವಿರೋದು ಹೆಬ್ಬಾಳ, ಇಲ್ಲಿಂದ ಆರ್ ಟಿ ನಗರ್ ಆಲ್ಮೋಸ್ಟ್ 3-4 ಕಿಲೋಮೀಟರ್ಸ್ ಇರುತ್ತೆ. ಎನಿವೇಸ್ ಗೈಸ್, ನಿಮಗೆ ಹೇಳಿದ್ದೆ ಇದು ನಂದು ಫಸ್ಟ್ ವ್ಲಾಗ್ ಅಂತ. ಸೊ ಹಾಗಾಗಿ ನಿಮಗೆ ಅಷ್ಟು ಎಕ್ಸೈಟಿಂಗ್, ಎಂಟರ್ಟೈನಿಂಗ್ ಫೀಲ್ ಆಗಲ್ಲ ಅನಿಸುತ್ತೆ, ಆದರೆ ಟ್ರೈ ಮಾಡ್ತೀನಿ. ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೈಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ನೀವು ನೋಡಿ ಎಂಜಾಯ್ ಮಾಡಿ. ಹೊರಟದ್ದು ಇವಾಗ. चलिए शुरू करते हैं. ಇಲ್ಲಿ ಏನೋ ಇವತ್ತು ಸ್ವಲ್ಪ ಟ್ರಾಫಿಕ್ ಕಾಣಿಸ್ತೈತೆ. ಯೂಶಲಿ ಟ್ರಾಫಿಕ್ ಕಡಿಮೆ ಆಗೋಗೈತೆ ಗುರು, ಕಂಪ್ಲೀಟಾಗಿ ನಿಂತ್ಬಿಟ್ಟೈತೆ ಟ್ರಾಫಿಕ್. ಆ ಥರ ಫಸ್ಟ್ ಥರ ಇಲ್ಲವೇ ಇಲ್ಲ. ಫಸ್ಟ್ ಅಂದರೆ ಹೆಬ್ಬಾಳಕ್ಕೆ ಬರಬೇಕಂದ್ರೆ ಎಲ್ಲರೂ 100 ಸತಿ ಯೋಚನೆ ಮಾಡ್ತಿದ್ರು. ಯಪ್ಪ, ನೋಡ್ರಿ, ಬುಲೆಟಿಗೆ ಎಲೆಕ್ಟ್ರಾ ಅನ್ಸುತ್ತೆ ಇದು. ಗಾಡಿ ಇರೋದು ಬುಲೆಟು, ಮಡ್ ಫ್ಲಾಪ್ ಹಾಕಿರೋದು ಯಾವುದು ಬೇರೆ ಗಾಡಿದು. ಏನು ಮಾಡಿಫಿಕೇಷನ್ ಮಾಡ್ತಾಯಿದ್ರು ಗಾಡಿಗೆ. ಒಂಚೂರು ಮಾಡಿಫಿಕೇಷನ್ ಮಾಡಿಸಿದ್ರೆ ಅದಕ್ಕೊಂಚೂರು ಸೂಟು ಆಗಬೇಕು. ಏನೋ ಒಂದು ಬಾಯಿಗೆ ಬಂದಂಗೆ ಆಗಿಬಿಡ್ತಾರೆ, ಏನೋ ಒಂದು ಕೈಗೆ ಸಿಕ್ಕಿದ್ರೆ ಫಿಕ್ಸ್ ಮಾಡ್ತಿರ್ತಾರೆ ಅಷ್ಟೇ. ಏನೇನೋ ಹಾಕಿದ್ರೆ ಹೆಂಗರು ಗಾಡಿ ಲುಕ್ಕು ಬರಬೇಕಲ್ಲ. ಬುಲೆಟ್ ಎಲ್ಲ ಹಂಗೆ ಮೇಂಟೈನ್ ಮಾಡ್ತಾರೆ. ಸ್ಟಾಕ್ ಜಿನೀನಾಗಿ ಕಾಣಿಸುತ್ತೆ ಗಾಡಿ. ಇದು ಹೆಬ್ಬಾಳ್ ಬ್ರಿಡ್ಜು. ಫಸ್ಟ್ ಆ್ಯಕ್ಚುಲಿ ಸ್ಟ್ರೈಟ್ ಇತ್ತು ರೋಡು. ಇವಾಗ ಏನು ಮಾಡಿಬಿಡ್ತಾರೆ, ಫುಲ್ ಟ್ರಾಫಿಕ್ ಆಗಿದೆ ಅಂತ ಇದು ಯೂಟರ್ನ್ ಆಗಿಬಿಟ್ಟವ್ರು. ಇವಾಗ ಯೂಟರ್ನ್ ಹಾಕಿ ರೋಡೆಲ್ಲ ಡೈವರ್ಟ್ ಅದು. ರೈಟ್ ಸೈಡಿಂದ ಸೀದಾ ಬ್ರಿಡ್ಜಲ್ಲಿ ಬರ್ತಾರಲ್ಲ ಅವರೇ. ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ ಇವಾಗ. ಆಗ ಇದು ಆ್ಯಕ್ಚುಲಿ ವೀಡಿಯೋನ ಕಟ್ ಮಾಡಿದ್ದೆ. ಅಲ್ಲೊಂಚೂರು ಟ್ರಾಫಿಕ್ ಜಾಮ್ ಆಗಿತ್ತು, ಹಾಗಾಗಿ ವಿಡಿಯೋ ಕಟ್ ಮಾಡಿದೆ. ಕಂಟಿನ್ಯೂ ಮಾಡೋಣ. ಯಾರೋ ಈ ಗಾಡಿ, ಇವ್ರು ನೋಡಿ, ಇವರು R15 ಡಾಮಿನರ್ ಎಕ್ಸಾಸ್ಟ್ ಹಾಕೋರೆ. ಬರ್ತಾರೆ ನೋಡಿ ಇವಾಗ. ಗೊತ್ತಾಯ್ತು, ಸಕ್ಕತ್ತಾಗೈತೆ. ಸೌಂಡ್ ಮಾತ್ರ ಸೂಪರಾಗಿ ಕಾಣಿಸ್ತೈತೆ. ಜಾಸ್ತಿ ಏನೂ ಇಲ್ಲ, ತುಂಬ ಕಡಿಮೆ ಇಲ್ಲ, ಕರೆಕ್ಟಿಗಿದೆ ಬ್ರೋ. ನೋಡಿ, ಯಾರಾದರೂ R15 ಅವರು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಸಕ್ಕತ್ತಾಗಿ ಮಾಡೋನು ಯಾರೊಬ್ಬರು ಮಾಡಿಫಿಕೇಷನ್. ಸೌಂಡ್ ಮಾತ್ರ ಸೂಪರ್. ಏನಾದರೂ ಹೇಳಿ, ನಾನು ಯೋಚನೆ ಮಾಡಿರಲಿಲ್ಲ ಯಾರಾದರೂ ಡಾಮಿನರ್ ಎಕ್ಸಾಸ್ಟ್ R15 ಹಾಕ್ತಾರಂತ. ಆದರೆ ಹಾಕಿದ ನೀವು ತುಂಬ ಚೆನ್ನಾಗಿದೆ ಬ್ರೋ. ನಿಜ ಹೇಳ್ಬೇಕಂದ್ರೆ ತುಂಬ ಸ್ವೀಟಿಗಿದೆ ಸೌಂಡು. ಆ ಗಾಡಿಗೆ ಆ ಸೌಂಡು ಕರೆಕ್ಟಿಗೆ ಮ್ಯಾಚ್ ಆಗಿದೆ. ಸ್ವಲ್ಪ ಜನ ಗಾಡಿಗಳಿಗೆ ಎಕ್ಸಾಸ್ಟ್ ಹಾಕಿ ಸೌಂಡೇ ಇರೋಲ್ಲ, ಪ್ಯಾರಿಫೈರಿಂಗ್, ತಲೆ ಕೆಟ್ಟೋಗೋದು ಗುರು. ಆ ಥರ ಸೌಂಡ್ ಹಾಕಿರ್ತಾರೆ, ಆ ಥರ ಎಕ್ಸಾಸ್ಟ್ ಹಾಕಿರ್ತಾರೆ. ನಾವೊಂಚೂರು ಸಿಂಪಲ್ ಮೇಂಟೈನ್ ಮಾಡೋರು. ಗಾಡಿಯಲ್ಲಿ ಎಕ್ಸಾಸ್ಟ್ ಅದೆಲ್ಲ ಹಾಕಲ್ಲ, ಸಿಂಪಲ್ ಇಕ್ಕಿದ್ರೆ. ಯಾಕಂದರೆ ಎಕ್ಸಾಸ್ಟ್ ಹಾಕಿದ್ರೆ ಮೇನ್ ಇಂಜಿನ್ ಡ್ಯಾಮೇಜ್ ಆಗುತ್ತೆ ಬ್ರೋ. ಅದೇ, ಎಷ್ಟೇ ನೀವೇನಾದರೂ ಮಾಡಿ ಎಕ್ಸಾಸ್ಟ್ ಹಾಕಿದ್ರೆ ಇಂಜಿನ್ ಡ್ಯಾಮೇಜ್ ಆಗೇ ಆಗುತ್ತೆ. ಇವ್ರು ಯಾರೋ ಬಿಡ್ತಾನೆ ಇಲ್ಲ ಮುಂದೆ ಹೋಗೋಕ್ಕೆ. ಇಲ್ಲೇ ಲೆಫ್ಟಲ್ಲೇ ಬಿಡ್ತವ್ರೆ. ಇಲ್ಲಿ ನಾನೇನು ಹೇಳ್ತಿದ್ದೆ, ಎಕ್ಸಾಸ್ಟ್ ನೋಡಿ. ಗಾಡಿ ಇಂಜಿನ್ನು ಕೆಪಾಸಿಟಿ, ಅದ್ರ ಎಷ್ಟು ಕೆಪಾಸಿಟಿ ಇದೆ
ಅದ್ರ ಪ್ರಕಾರನೇ ಮಾಡಿಫಿಕೇಷನ್ ಮಾಡಬೇಕು. ನೋಡಿ 600 cc 1000 cc ಎಕ್ಸಾಸ್ಟ್ ಹಾಕಿದ್ರೆ ಅದ್ರ ಇಂಜಿನ್ ಕೆಪಾಸಿಟಿ ಹೆಂಗಿರುತ್ತೆ ಮತ್ತು ಸೌಂಡ್ ಕ್ಲಿಯರಿಗೆ ಬರುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದು 150 cc 200 cc 300 cc ಗಾಡಿಗಳಿಗೆ ಎಕ್ಸಾಸ್ಟ್ ಹಾಕಿದ್ರೆ DB ಕ್ಲಿಯರ್ ಅಂತ ಒಂದು ಇದು ಬರುತ್ತೆ, ಅದು ಖಂಡಿತವಾಗಿ ಹಾಕಿ. ಇಲ್ಲ ಅಂದರೆ ನೋಡೋರಿಗೆ ಬರೋರಿಗೆ ತಲೆ ಕೆಟ್ಟೋಗೋದು ಗುರು. ಅದೇನು ಗಾಡಿ ತುಂಬ ಏನು ಚೆನ್ನಾಗಿ ಕಾಣಿಸಲ್ಲ, ಸೌಂಡಿಗೆ ಇರಿಟೇಟ್ ಆಗೋಗ್ತಾರೆ, ನಾವೇ ಇರಿಟೇಟ್ ಆಗಿಬಿಡ್ತೀವಿ. ಹಾಗಾಗಿ ಒಂಚೂರು ನೋಡ್ಕೊಂಡು ಎಕ್ಸಾಸ್ಟ್ ಹಾಕಿದ್ರೆ DB ಕ್ಲಿಯರ್ ಹಾಕಿ ಅದ್ರಲ್ಲಿ ಒಂಚೂರು ಅದು ಕ್ರ್ಯಾಂಕಿ ಸೌಂಡು ಕಡಿಮೆ ಆಗುತ್ತೆ, ಜನರಿಗೇನೂ ಪ್ರಾಬ್ಲಮ್ ಆಗೋಲ್ಲ, ಇರಿಟೇಟ್ ಆಗ್ಬಾರ್ದು. ಯಾರ್ಯಾರೋ ಇರ್ತಾರೆ, ಹಾಗಾಗಿ ಸುಮ್ಮನೆ ಅವ್ರನ್ನ ಇರಿಟೇಟ್ ಮಾಡೋಕ್ಕಿಂತ ರೈಡರ್ಸ್ ಅಂದರೆ ಎಲ್ಲರೂ ನೋಡಿ ಇಷ್ಟಪಡಬೇಕು, ನಮ್ಮನ್ನ ಲೈಕ್ ಮಾಡಬೇಕು, ರೈಡಿಂಗ್ ಆ ಥರ ಮಾಡಬೇಕು. ಸುಮ್ಮನೆ ಯಾವುದ್ಯಾವುದೋ ಶಾಕಿಂಗ್ ಮಾಡಿದ್ರೆ ಹೆಂಗರು ವ್ಯಾಲ್ಯೂನೇ ಇರಲ್ಲ. ಹಾಗಾಗಿ ಒಂಚೂರು ಎಕ್ಸಾಸ್ಟ್ ಹಾಕ್ಸಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಬಂದುಬಿಡಿ ಸರ್, ಲೆಫ್ಟಿಗೆ ಬಂದುಬಿಡಿ, ಹೇಳ್ತೀನಿ. ರೈಟಿಗೆ ಹೋಗಲೇಬೇಡಿ, ನೀವು ಲೆಫ್ಟಿಗೆ ಬಂದುಬಿಡಿ. ಇಂಡಿಕೇಟ್ರ್ ಇಲ್ಲ, ಏನೂ ಇಲ್ಲ. ಅವನು ಮುಂದೆ ಯಾರೋ ಬರ್ತಾನೆ, ಇವರು ಹೇಳ್ದೇ ಬಿಡ್ತಾವ್ರು ಲೆಫ್ಟಿಗೆ. ಯಪ್ಪ ಏನು ಡ್ರೈವಿಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಓಡಿಸಿದ್ರು ಮುಂದೆಯವ್ರು ಮಾತ್ರ, ಮುಂದೆ ಬರೋರು ಹೆಂಗೆ ಓಡಿಸ್ತಾರೆ ಗೊತ್ತಿಲ್ಲ ಅವರು. ಅದಕ್ಕೆ ನೀವು ಸೇಫ್ಟಿಯಿಂದ ಡ್ರೈವ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್ ಅದು. ಇವಾಗ ನಾವು ಆಲ್ಮೋಸ್ಟ್ ಮುಜುಬಾಯಿ ಹತ್ರ ಬಂದುಬಿಟ್ಟಿದ್ದೀವಿ. ಮುಜುಬಾಯಿ ಹತ್ರ ಬರೋ ರೀಸನ್ ಏನಕ್ಕಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಚೈನ್ ಆ್ಯಕ್ಚುಲಿ ಲೂಬ್ ಮಾಡಿಸ್ಬೇಕು. ಆಲ್ಮೋಸ್ಟ್ 1 ತಿಂಗಳಿಂದ ನಿಂತಿತ್ತು, ಬರೀ ಸೆಲ್ಫ್ ಹೊಡಿತಿದ್ದೆ, ಸ್ಟಾರ್ಟ್ ಮಾಡ್ತಿದ್ದೆ, ನಿಲ್ಲಿಸಿದ್ದೆ, ರೈಡ್ ಎಲ್ಲೂ ಮಾಡಿಲ್ಲ. ಇವಾಗ ಒಂಚೂರು ರೈಡ್ ಮಾಡಿದ್ದೀನಿ, ಲೂಬ್ ಮಾಡಿಸ್ಕೊಳ್ಳೋಣ ಬನ್ನಿ. ಒಂಚೂರು ಮಾಡಿಸ್ಬಿಟ್ಟು ಮೀಟ್ ಮಾಡಿಸ್ತೀನಿ, ಅವ್ರಿಗೆ ಒಂದು ವಿಡಿಯೋ ಹಾಕ್ತೀನಿ. ಅವ್ರಿಗೆ ಆ್ಯಕ್ಚುಲಿ ಒಂಚೂರು ದಕ್ಕನಿಯಲ್ಲಿ ಮಾಡ್ತೀನಿ ವಿಡಿಯೋ. ಅಸ್ಸಲಾಮು ಅಲೈಕುಮ್. ನೋಡಿ ಅವ್ರ ವಿಡಿಯೋ ನೋಡಿ, ಅವ್ರು ಹೇಳ್ತಾರೆ ಮೆಕ್ಯಾನಿಕ್ ಮಾತ್ರ ಸೂಪರ್. ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ. ಒಂಚೂರು ಇವಾಗ ಲೂಬ್ ಹೊಡ್ಸ್ಕೊಳ್ಳೋಣ, ಅದರಾದಮೇಲೆ ಏನಿರೋದು ಅದು ಮಾಡೋಣ ಅಂತ. ಫಸ್ಟು ಲೂಬ್ ಗಾಡಿ ಚೈನ್ನ ಲೂಬ್ ಮಾಡಿಸ್ಕೊಂಡ್ಬಿಟ್ಟು ಅದರಾದಮೇಲೆ ಏನಿರೋದು ಒಂದು ಮಾಡಿಸ್ಕೊಳ್ಳೋಣ. ಆ್ಯಕ್ಚುಲಿ ಹೆಲ್ಮೆಟ್ ನಾನು ಇಲ್ಲೇ ಇಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಅವ್ರ ಹತ್ರ ಕೆಲಸ ಮಾಡ್ತಿರ್ಬೋದ. गाड़ी उठाओ, स्टार्ट करना के ಗೇರ್ ಮೇಲೆ ಆಫ್ ಆಗೋತೀವ ಗಾಡಿ. ಗೇರಲ್ಲಿ ಹಾಕಿದ ತಕ್ಷಣ ಆಫ್ ಆಗೋಗುತ್ತೆ. ಹಾಂ, ಒಂದು ಕೆಲಸ ಮಾಡ್ತೀನಿ, ಬಗ್ಗಿಸ್ತೀನಿ, ಹಂಗೆ ಸ್ಪ್ರೇ ಹೊಡಿ. ಆಗತ್ತೆ ನೋಡಿ, ಏನೂ ಪ್ರಾಬ್ಲಮ್ ಇಲ್ಲ. ಮಾರ್ಬಾ ಕ್ಯಾಬಿನ್ ಮಾರ್ರೆ. रुक न्यूट्रल, ओ गियर में रुक, न्यूट्रल करता. होगा ಗೈಸ್, ಒಂದೇ ಒಂದು ನಿಮಿಷ ಹಿಂಗೆ ಹೋಗಿ ಮುಜ್ಜು ಬಾಯಿಗೆ ಮೀಟ್ ಮಾಡಿಸ್ತೀನಿ. गाड़ी हमारी पहले से भी 7-8 साल होगा नहीं भा, 7-8 साल से हैं तुम्हें. मुज्जू भाई हमारे गाड़ी क्या भी करना रहे भाई, कोई भी सीसी की गाड़ी हम दे हमारे भैया का ना आ जाओ, सब करवा लेते. कोई भी रंदे गाड़ी, कैसी भी कैप्टी भी सीसी की रंदे, डुकाटी रंदे, कुछ तो गाड़ी रंदे. A1 मैकेनिक मैं पर्सनली सजेस्ट करता हूँ. 7-8 साल हो गया अभी हमारा ऑलमोस्ट. जब मैं कॉलेज में था तब से करा रहा हूँ गाड़ी इनका. आज तक जो काम नहीं होता वो कर डालती. क्या भैया बराबर नहीं हमारा ओनर भाई, कारीगिरी ज़बरदस्त कारीगिरी हमारा भैया का. लोकेशन आपको ये हमारा जो RT नगर जामिया मस्जिद है, शेल पेट्रोल बंक था, बेल्लारी रोड नहीं भैया, बेल्लारी रोड के जस्ट बैक साइड यहाँ ट्राइम्प की सर्विस सेंटर है, उसके बैक साइड में मुज्जू भाई नाम में. एक बार रेकमेंड करता हूँ आपको, एक बार गाड़ी करा को देखो. क्या हमें तो यहाँ भाई एक्चुअली अब ज़रा गाड़ियाँ सर्विस होकर चल गई, नहीं तो कोसी ना कोसी स्पोर्ट्स तो खड़े रहती हैं. वही का नाम हमारी गाड़ी बनाई सो पूरा जो भी करी मुज्जू भैया. क्या दिक्कत है, पूरा मुज्जू भैया का.
ಗದ ಆ್ಯಕ್ಚುಲಿ ಒಬ್ಬರು ನಮ್ಮ ಫ್ರೆಂಡ್ ಬಂದುಬಿಟ್ಟಿದ್ರು ಅವ್ರ ಮಾತಾಡೋದಲ್ಲೇ ಮತ್ತು ವಿಡಿಯೋ ಮಾಡೋದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಇದೆ, ಆದರೆ ಅಜಾನ್ ಆಯ್ತು ಒಂಚೂರು ನಮಾಜಿಗೆ ಹೋಗಿ. ಹಾಗೆ ಇವಾಗ ಶೋರೂಮ್ಗೆ ಹೋಗ್ತಿದ್ದೀನಿ, ಶೋರೂಮ್ಗೆ ತೋರಿಸ್ತೀನಿ ಎಲ್ಲಿರೋದು ಏನಿರೋದು ಅಂತ. ಬನ್ನಿ, ಒಂದು 10 ನಿಮಿಷದಲ್ಲಿ ತಿರ್ಗಾ ಕನೆಕ್ಟ್ ಆಗ್ತೀನಿ. A few moments later. ಸೊ ಗೈಸ್, ಇದೇ ನಮ್ಮ ಫರ್ನಿಚರ್ ಶೋರೂಮು. ಆ್ಯಕ್ಚುಲಿ ಇದು ಒಂದು ಬ್ರಾಂಚು, ಇನ್ನೂ 2 ಬ್ರಾಂಚ್ ಬೇರೆ ಕಡೆ ಇದೆ. ಒಂದು MS ಪಾಳ್ಯದಲ್ಲಿ, ಒಂದು ಹೊರಮಾವದಲ್ಲೈತೆ. ಸೊ ಇದು ಆ್ಯಕ್ಚುಲಿ ಒನ್ ಆಫ್ ಅವರ್ ಓಲ್ಡೆಸ್ಟ್ ಬ್ರಾಂಚ್. ಇಟ್ಸ್ ಬೀನ್ ಆಲ್ಮೋಸ್ಟ್ 25 ಇಯರ್ಸ್. ಯಾವುದೇ ಪ್ರಕಾರ ಫರ್ನಿಚರ್ ಇಲ್ಲಿ, ವುಡನ್ ಫರ್ನಿಚರ್ಸ್, ಅಪೋಲ್ಸ್ಟ್ರಿನೂ ಆ್ಯಕ್ಚುಲಿ ನಮ್ಮದೇ ಒಂದು ಪ್ರೊಡಕ್ಷನ್ ಇರೋದು. ವುಡನ್ ಫರ್ನಿಚರ್, ವುಡನ್ ರಿಲೇಟೆಡ್ ಯಾವುದಾದ್ರೂ ಇರಲಿ, ಇಂಟೀರಿಯರ್ಸ್ ಇರಲಿ, ವುಡನ್ ಫರ್ನಿಚರ್ ಇರಲಿ, ಎಲ್ಲ ನಮ್ಮ ಹತ್ರನೇ ಪ್ರೊಡಕ್ಷನು. ಮೆಟಲ್ ಬಿಟ್ಟು ವುಡನ್ ಪ್ರೊಡಕ್ಷನ್ ಎಲ್ಲ ನಮ್ಮದೇ ಇರೋದು, ನಮ್ಮದೇ ಫ್ಯಾಕ್ಟ್ರೀಸು. MS ಪಾಳ್ಯದಲ್ಲಿ ಫ್ಯಾಕ್ಟ್ರಿ ಇದೆ. ರೋಡು ಆಪೋಸಿಟ್ ಟು ವಿಶಾಲ್ ಮೆಡಿಕಲ್ ಬೇಸ್ಮೆಂಟಲ್ಲಿ ಸ್ಟಾರ್ ಫರ್ನಿಚರ್ ಅಂತ 200. ಇದು ಬೇರೆ E20 ಎನ್ಲಿಟಿಕೇಶನ್ ಇತ್ತು. ಇವಾಗ ಫ್ಯೂಲ್ ಅಪ್ ಆಗಿದೆ, ಹೊರಟೋಣ. ಆ್ಯಕ್ಚುಲಿ ನನ್ನ ಹತ್ರ ಇರೋ ಫೋನಲ್ಲಿ ಪೇಮೆಂಟ್ ಒಂದೇ ಫೋನಲ್ಲಿ ಆಗೋದು, ಹಾಗಾಗಿ ಸ್ವಲ್ಪ ದಿವಸ ಕ್ಯಾಮ್ರಾ ತೊಗೊಂಡಾದ್ಮೇಲೆ ಏನೂ ಪ್ರಾಬ್ಲಮ್ ಇರೋಲ್ಲ. ಇವಾಗ ಫೋನಲ್ಲೇ ಮಾಡ್ತಿರೋದಲ್ಲ, ಹಾಗಾಗಿ ಸ್ಟಾಪು ಕಟ್ಟು ಅದೆಲ್ಲ ಇರೋದು. ಒಂಚೂರು ಕ್ಯಾಮ್ರಾ ಬಂದಾದ್ಮೇಲೆ ಏನೂ ಪ್ರಾಬ್ಲಮ್ ಇರಲ್ಲ. ಹೊರಟೋಣ, ಮನೆಗೆ ಹೊರಟೋದೆ. ಆಗೋಯ್ತು, ಮುಗ್ದಿಟ್ಟು ಶೋರೂಮ್ ವಿಸಿಟ್ ಆಗಬೇಕಾಗಿತ್ತು. ಕೆಲಸ ಮುಗಿತು ಇವಾಗ ಮನೆ. ಇವನು ನೋಡಿ ಗುರು. ಅಣ್ಣ ಎಲ್ಲಿ? ಹಲೋ, ಗುಬ್ಬಾಳ್ ನನ್ನ ಮಗ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ಒನ್ ವೇ ಗುರು ಇದು. ನೋಡಿ ಎಲ್ಲೆಲ್ಲಿಂದ ಬರ್ತಾರೆ. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ, ಯಾರಾದರೂ ಫಾಸ್ಟಲ್ಲಿ ಬಂದರೆ, ಹೈವೇ ಬೇರೆ ಅದು, ಬಂದು ಗುದ್ದಿದೆ ಏನಾಗಬೇಕು ಗುರು ಅದು. ಮಾರುತಿ ಬೇರೆ ಹೊಡೆದ ತಕ್ಷಣ ಪೀಸು ಪಾರ್ಟ್ಸ್ ಎಲ್ಲ. ಒಂಚೂರು ಬಿಲ್ಡ್ ಕ್ವಾಲಿಟಿ ಇಲ್ಲ ಆ ಗಾಡಿಯಲ್ಲಿ, ಎಲ್ಲೆಲ್ಲೋ ಬಂದು ತೂರ್ತಾರೆ. ಯಪ್ಪ, ಹೆವಿ ಟ್ರಾಫಿಕ್ ಗುರು ಇವಾಗ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಟ್ರಾಫಿಕ್ ಇದ್ದೇ ಇತ್ತು, 100% ಇದೆ. ಸಾಕಾಯ್ತು ಗುರು ಟ್ರಾಫಿಕ್ ಕ್ಲಿಯರ್ ಆಗೋಷ್ಟಲ್ಲಿ. ಯಪ್ಪ, Damn, it's gonna be a long night. Yeah.